ದೃಷ್ಟಿ ಬೊಟ್ಟು ಯಜಮಾನ್ತೆ ಇಲ್ಲೇ ಇದ್ದೀರಾ? ನನಗಂತೂ ಭಯನೇ ಆಗೋಯ್ತು. ಇತ್ತೀಚೆಗಂತೂ ನಿಮ್ಮದೇ ಧ್ಯಾನ ಮಾಡ್ಕೊಂಡು ಮಲಗೋದು, ನಿಮ್ಮದೇ ಧ್ಯಾನ ಮಾಡ್ಕೊಂಡು ಎದ್ದೇಳೋದಾಗಿದೆ. ಎಲ್ಲಿ ನಾನು ಎದ್ದೇಳಕ್ಕೆ ಮುಂಚೆ ಹೊರಟೋಗಿರ್ತೀರೋ ಅಂತ ಭಯ ಆಗಿತ್ತು. ಸದ್ಯ ಎಲ್ಲೇ ಇದ್ದೀರಾ? ಹೌದು, ಜೀವ ಬಂದಾಗಿದೆ. ತಾಯಿ ಹಾಸನಮ್ಮೆ ಒಳ್ಳೇದು ಮಾಡಮ್ಮ. ಬರ್ರಿ. ಬೇಡ ಬೇಡ, ಎದ್ದೇಳ್ಸಿದ್ರೆ ನೀವು ಕೀಟ್ಲೆ ಮಾಡ್ತೀರಾ. ಇವತ್ತು ನೀವು ಮನೆಯಿಂದ ಎಲ್ಲೂ ಆಚೆ ಹೋಗ್ಬಾರ್ದು. ನೀವು ಎದ್ದೇಳು ಅಷ್ಟರಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀವಿ. ಇವತ್ತಿಲ್ಲ ನಾಳೆ ನೀನ್ ಬ್ರೋ ಹತ್ರ ನಮ್ ಪ್ರೀತಿ ವಿಷಯ ಮಾತಾಡ್ಲೇಬೇಕು. ಬಜರಂಗಿ, ದತ್ತಿನ್ ಕಳ್ಕೊಳ್ಳೋ ಭಯದಲ್ಲಿ ನೀನು ನನ್ನ ಕಳ್ಕೋಬೇಕಾಗತ್ತೆ. ಬಜರಂಗಿ, ನೀನಿದೆಯಲ್ಲ ಅಂತ ಪರಿಸ್ಥಿತಿ ನೀನು ನೋಡ್ಕೋತಿಲ್ಲ. ಸ್ನೇಹಿತ ಕರೆಕ್ಟು, ಆದರೆ ಈ ಬಜರಂಗಿ ನನ್ನ ಬಾಡಿ ಗಾರ್ಡ್ ಅಲ್ಲಲ್ಲ, ನನ್ನ ಪ್ರಾಣ. ಸ್ನೇಹನ, ಪ್ರೀತಿನ ನೋಡು, ಯಾವತ್ತೂ ನನ್ಗೆ ಯಾರೂ ಇಲ್ಲ ಅಂತ ನೀನು ಹೇಳಬೇಡ. ಅಲ್ಲ, ನಿನ್ಗೆ ಯಾರೂ ಇಲ್ಲ ಅಂತ ಅದು ಹೇಗೋ ಹೇಳ್ತೀಯ? ನಾನಿಲ್ವೇನೋ? ನನ್ನ ಫ್ಯಾಮಿಲಿ ನಿನ್ನ ಫ್ಯಾಮಿಲಿ ಅಲ್ವೇನೋ? ನಂದೆಲ್ಲ ನಿಂದೆ ಕಣೋ. ನಿನ್ನ ಕಳ್ಕೊಂಡು ಬದುಕೋ ಬದಲು ಸಾಯೋದು ಮೇಲು ಬಜರಂಗಿ. ಸ್ನೇಹನ ಆಯ್ಕೆ ಮಾಡ್ಕೊಂಡ್ರೆ ಪ್ರೀತಿ ಸತ್ತೋಗುತ್ತೆ, ಪ್ರೀತಿನ ಆಯ್ಕೆ ಮಾಡ್ಕೊಂಡ್ರೆ ಸ್ನೇಹ ಸತ್ತೋಗುತ್ತೆ. ಯಾವ್ದನ್ನ ಆಯ್ಕೆ ಮಾಡ್ಕೊಳ್ಳಿ ನಾನು? ಎಂತ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಸ್ಬಿಟ್ಟೆ ದೇವ್ರೆ. ನೇತ್ರ ನನ್ನ ಮೇಲೆ ಜೀವನ ಇಟ್ಟಿದ್ದಾಳೆ. ನನಗೆ ದತ್ತ ಅಂದ್ರೆ ಜೀವ. ದತ್ತ ಏನಾದ್ರು ನನ್ನ ದೂರ ಮಾಡ್ಬಿಟ್ರೆ ನಾನ್ ಸತ್ತೋಗ್ತೀನಿ. ಹಾಗಂತ ದತ್ತಂಗೋಸ್ಕರ ನೇತ್ರನ ದೂರ ಮಾಡ್ಬಿಟ್ರೆ ನೇತ್ರ ಸತ್ತೋಗ್ತಾಳೆ. ನನಗಿಬ್ರು ಬೇಕು. ಏನ್ ಮಾಡ್ಲಿ? ಏನ್ ಮಾಡ್ಲಿ? ಅಯ್ಯೋ, ಹೇಗಾದ್ರೂ ಮಾಡಿ ನಾಳೆ ನಮ್ ಪ್ರೀತಿ ವಿಷಯನ ಹೇಳ್ಬಿಡ್ಬೇಕು ಅಂತಾನೆ ಮಲ್ಕೊಂಡೆ. ಆದ್ರೆ ಈ ಹಾಳಾದ ಕಣ್ಗೆ ನಿದ್ರೆನೇ ಹತ್ತಿಲ್ಲ. ಅದೇನೋ ಗೊತ್ತಿಲ್ಲ, ಎಷ್ಟೋ ಸಲ ನಮ್ ಪ್ರೀತಿ ವಿಷಯ ನಿನ್ ಮುಂದೆ ಹೇಳ್ಬೇಕು ಅಂತಾನೆ ಬಂದಿರ್ತೀನಿ. ಆದ್ರೆ ಅದೆಷ್ಟೇ ಧೈರ್ಯ ಮಾಡಿದ್ರು ನಿನ್ ಮುಂದೆ ನಿಂತ್ಕೊಂಡ್ರೆ ಸಾಕು, ಪ್ರೀತಿ ವಿಷಯ ಹೇಳೋ ಧೈರ್ಯನೇ ಬರ್ತಾ ಇಲ್ಲ ದತ್ತ. ಮೋಸ್ಟ್ಲಿ ನಿನ್ನ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ ಇದೆಯಲ್ಲ, ಅದು ಜೀವ ಭಯಕ್ಕಿಂತ ದೊಡ್ಡ ಭಯ ದತ್ತ, ದೊಡ್ಡ ಭಯ. ನನಗೆ ನೀನ್ ಬೇಕು. ಇವಾಗ ತಾನೆ ನೀನು ನಿಮ್ ಸಂಸಾರನ ಸರಿ ಮಾಡ್ಕೊಂಡಿದ್ಯಾ. ಇಂಥ ಸಮಯದಲ್ಲಿ ನಾನ್ ನನ್ನ ಪ್ರೀತಿ ವಿಷಯ ಹೇಳಿ ನಿನಗೆ ಹೇಗ್ ನೋವು ಕೊಡ್ಲಿ ದತ್ತ? ಹೇಗ್ ನೋವು ಕೊಡ್ಲಿ?
ಹೋ ಸಾಹೇಬ್ರು ಗಾಢವಾದ ನಿದ್ದೆಲಿರೋ ಹಾಗಿದೆ ರೀ. ಬೇಡ, ಇನ್ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ. ಇವಳು ಯಾಕೆ ಇಷ್ಟೊಂದು ಭಯ ಪಡ್ತಾಳೆ ಅಂತ ನಿಮ್ಗೆ ಅನ್ಸ್ಬೋದು ರೀ. ಆದ್ರೆ ಈ ಭಯ ಪ್ರೀತಿಯ ಇನ್ನೊಂದು ಮುಖ. ಇರೋವರೆಗೂ ನನ್ನ ಹಣೆ ಮೇಲೆ ಈ ಸಿಂಧೂರ ಯಾವಾಗ್ಲೂ ಹೀಗೆ ನಗ್ತಾ ಇರ್ಬೇಕು ರೀ. ನಾನು ಮುತ್ತೈದೆಯಾಗಿ ಸಾಯ್ಬೇಕು. ಸಾಹೇಬ್ರೆ, ಏನಾದ್ರೂ ಎಚ್ಚರ ಇದ್ದಿದ್ರೆ ಸಾವಿನ ಬಗ್ಗೆ ಮಾತಾಡ್ತಿದ್ಯಾ ಅಂತ ಬಾಯ್ ಮೇಲೆ ಹೊಡಿತಿದ್ರಿ ಅಲ್ವಾ? ನಾನು ಹೇಳಿದ್ದು ಈಗಲ್ಲ ರೀ. ನಾನು ನೀವು 100 ವರ್ಷ ಬದುಕಿ ನಮ್ಗೆ ಮಕ್ಕಳು ಮರಿ ಅಂತೆಲ್ಲ ಆಗಿ ಮುದುಕರಾಗ್ತೀವಲ್ಲ ಆಗ. ಆಗ್ಲೂ ಅಷ್ಟೇ ರೀ, ನಿಮ್ಗಿಂತ ಮುಂಚೆ ನಾನೇ ಸಾಯ್ಬೇಕು. ಮುತ್ತೈದೆ ಸಾವು ಅನ್ನೋ ಒಂದೇ ಕಾರಣಕ್ಕಲ್ಲ, ನನ್ನ ಕಣ್ಮುಂದೆ ನಿಮ್ಗೇನು ಆಗೋದನ್ನ ನೋಡಿ ನನಗೆ ಸಹಿಸೋದಕ್ಕಾಗಲ್ಲ ರೀ. ರೀ, ಯಾವ ಸೀಮೆ ಹೆಂಡ್ತಿನಪ್ಪ ಇವಳು. ಆಚೆ ಹೋಗ್ತೀನಿ ಅಂದ್ರೆ ಸಾಕು ಅಟ್ಕಾಲ ಹಾಕ್ತಾಳೆ ಅಂತ ಬೈಕೋಬೇಡಿ. ಯಾಕಂದ್ರೆ ಈ ದೃಷ್ಟಿ ಬೊಟ್ಟಿಗೆ ಹಣೆ ಬಟ್ಟಿಟ್ಟವರು ನೀವು, ಈ ತಾಳಿ ಬೊಟ್ಟಿಗೆ ಕುಂಕುಮ ಭಾಗ್ಯ ಕೊಟ್ಟವ್ರು ನೀವು. ನನ್ನ ಎದೆ ಮೇಲೆ ಯಾವಾಗ್ಲೂ ನಗ್ತಾ ಇರ್ಬೇಕು ರೀ ನೀವು. ರೀ, ಎಷ್ಟು ನಿದ್ದೆ ಮಾಡ್ತೀರಾ? ಸಾಕೀಗ ನಿದ್ದೆ ಮಾಡಿದ್ದು, ಎದ್ದೇಳಿ. ರೀ, 7 ಗಂಟೆ ಆಯ್ತು, ಎದ್ದೇಳ್ರಿ. ರೀ, ಅಂದ್ರೆ ನಾನು ಇಷ್ಟೊತ್ತು ದೆಮ್ಮಿನ ಜೊತೆ ಮಾತಾಡ್ತಿದ್ನಾ? ರೀ ರೀ ಅಯ್ಯೋ, ಎಲ್ಲಿ ಹೋದ್ರಿ ಇವರು? ರೀ, ಬೆಳಗ್ಗೆನೆ ಹೀಗೆ ಕಣ್ಣ ಮುಚ್ಚಾಲೆ ಆಟ ಬೇಕಾ? ಎಲ್ರಿ ಇದ್ದೀರಾ? ರೀ ರೀ
ಅಲ್ಲ, ದತ್ತಾಬಾಯಿ ಆಚೆ ಹೋಗಿದ್ದಾರೆ ಅನ್ಕೊಂಡ್ರೆ ಕಾರ್ ಇಲ್ಲೇ ಇದೆ. ಕಾರ್ ಹತ್ರ ಹೋದ್ರೆ ಕಾರ್ ಪಂಚರ್ ಆಗಿದೆ. ಸರಿ, ಅವ್ರು ಎದಳೋ ಅಷ್ಟರಲ್ಲಿ ಪಂಚರ್ ಹಾಕ್ಸೋಣ ಅನ್ಕೊಂಡ್ರೆ ಪಕ್ಕದಲ್ಲಿರೋ ಇನ್ನೊಂದು ಕರೆ ಕಾಣಿಸ್ತಿಲ್ವಲ್ಲ. ಹಾಗಾದ್ರೆ ದತ್ತಾಬಾಯಿ ಬೇರೆ ಕಾರಲ್ಲಿ ಹೋದ್ರ? ಅಲ್ಲ, ದತ್ತಾಬಾಯಿ ಅವ್ರ ಲಕ್ಕಿ ಕಾರ್ನ ಬಿಟ್ಟು ಎಲ್ಲೂ ಹೋಗೋದೇ ಇಲ್ವಲ್ಲ. ಮತ್ತ ಆ ಕಾರ್ ಯಾರು ತಗೊಂಡೋಗಿದ್ದಾರೆ? ಮೋಸ್ಟ್ಲಿ ಬಜರಂಗಿ ಬಸ್ಸು ತಗೊಂಡೋಗಿರ್ಬೇಕು. ಲವ್ ಸೀನಾ, ದತ್ತಾಬಾಯಿ ಕಾರು ಪಂಚರ್ ಆಗಿದೆ. ಅವ್ರು ಎದಳಕ್ ಮುಂಚೆ ಬೇಗ ಓಡ್ ಬಂದು ಪಂಚರ್ ಹಾಕೋ. ಹಾ, ಬೇಗ ಬಾ. ರೀ 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 ಎಲ್ಲಿದ್ದೀರಾ ರೀ? ಅಯ್ಯೋ, ಫೋನ್ ಬೇರೆ ನಾಟ್ ರೀಚಬಲ್ ಬರ್ತಿದ್ಯಲ್ಲ. ಎಲ್ಲಿ ಹೋದ್ರಿವ್ರು? ರೀ 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 ಎಲ್ಲಿ ಹೋದ್ರಿ ಇವ್ರು? ಅಂದ್ರೆ ಇವ್ರ ಮನೇಲಿಲ್ವಾ? ಆಚೆ ಹೋಗಿದಾರ? ಒಂದು ಗೊತ್ತಾಗ್ತಿಲ್ಲ. ರೀ ರೀ ಸಾವ್ಕಾರೆ, ಸಾವ್ಕಾರೆ, ಎಲ್ರು ಎಲ್ಲಿದ್ದೀರಾ? ಯಾಕೆ ಹಿಂಗ್ ಮಾಡಿದ್ರು? ನನ್ ಕೊಟ್ಟ ಮಾತನ್ನ ಯಾವತ್ತೂ ಮುರ್ತಿರ್ಲಿಲ್ಲ. ಇವಾಗ ಯಾಕೆ ಹಿಂಗ್ ಮಾಡ್ತಿದ್ದಾರೆ? ಬಜ್ರಂಗೇನ, ಕಿಶೋರನ, ಬಜ್ರಂಗೇನ, ಸುಮ್ನಿರನ. ಬೆಳಿಗ್ಗೆನೆ ಗಂಡನ್ ಹುಡ್ಕೊಂಡು ಕೂಗಾಡ್ತಾ ಇರೋ ಹಾಗಿದೆ. ಕೂಗು ಕೂಗು. ಈ ಕೂಗನ್ ಕೇಳಿಸ್ಕೊಳ್ಳೋದಿಕ್ಕೆ ಅಲ್ವಾ ನನ್ ರಾತ್ರಿ ಎಲ್ಲ ನಿದ್ದೆ ಮಾಡ್ದೆ ಕಾದಿದ್ದು. ಈ ಮನೇಲಿ ನನ್ ಕೂಗನ್ನ ಯಾರು ಕೇಳಿಸ್ಕೊಳ್ಳಿಲ್ಲ. ಈಗ ನಿನ್ ಕೂಗು ಯಾರಿಗ್ ಕೇಳಿಸ್ಬೇಕೋ ಅವ್ರಿಗೆ ಕೇಳ್ಸಲ್ಲ. ಯಾಕಂದ್ರೆ ಯಜಮಾನ್ತಿ ನಾನು ಇಲ್ಲಿದ್ದೀನಿ ಅಂತ ಹೇಳೋ ಉಸಿರನ್ನೇ ಈ ಶರಾವತಿ. ದೃಷ್ಟಿ, ಏನಾಯ್ತು? ದೃಷ್ಟಿ, ಬೆಳಗ್ಗೆ ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಏನ್ ಬೆಳಗ್ಗೆನೆ ಇವ್ರ ಚಿರಾಟ? ಅದೇನ್ ಹೊಸ ಡ್ರಾಮಾ ಮಾಡ್ತಿದ್ದಾಳೋ ನೋಡೋಣ ಬಾ. ಕಿಶೋರನ, ನಂಗೆ ತುಂಬಾ ಭಯ ಆಗ್ತಿದೆ. ದೃಷ್ಟಿ, ಭಯನಾ? ಯಾಕೆ? ಅದು ಎಕ್ಸ್ಕ್ಯೂಸ್ ಮೀ, ನೀನ್ ಈ ರೀತಿ ಬ್ಯಾ 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 ಅಂದ್ರೆ ನಮ್ಗೆಲ್ಲ ಏನರ್ಥ ಆಗ್ಬೇಕು? ಇವಳ್ದು ಯಾವಾಗ್ಲೂ ಇದೇ ಶೋ ಆಫ್ ಆಯ್ತು. ಸ್ವಲ್ಪನೂ ಮ್ಯಾನೇಜ್ ಇಲ್ಲ ಇವಳಿಗೆ. ಎಲ್ರು ಸ್ವಲ್ಪ ಸುಮ್ನಿರ್ತೀರಾ? ದೃಷ್ಟಿ ಮೊದಲೇ ಗಾಬರಿಲಿದ್ದಾಳೆ. ಸುಮ್ನೆ ಎಲ್ರನ್ನು ಕರೆಯೋದಕ್ಕೆ ಅವಳಿಗೇನು ತಲೆ ಕಟ್ಟಿದ್ಯಾ? ದೃಷ್ಟಿ, ಏನಾಯ್ತು? ಏನಾದ್ರೂ ನೋಡಿ ಹೆದರ್ಕೊಂಡ್ಯಾ? ಅಣ್ಣ, ಅದು
ಒಟ್ನಲ್ಲಿ ನಾನು ನಿನಗೆ ದತ್ತುಗೆ ಇಬ್ರಿಗೂ ಇವತ್ತು ಹಬ್ಬದ ಊಟ ಬಡಿಸ್ತೀನಿ. ಒಬ್ರಿಗೆ ಸಾವಿನ ಊಟ, ಇನ್ನೊಬ್ರಿಗೆ ನೋವಿನ ಊಟ. ಇಬ್ರು ಅದನ್ನ ಹೇಗೆ ತಿಂದು ಜೀರ್ಣಿಸ್ಕೋತಿರೋ ಗೊತ್ತಿಲ್ಲ. ಇವಾಗ ಇನ್ನು ಕೆಳಗಡೆ ಹೋಗಿ ಆ ದೃಷ್ಟಿಗೆ ಕಣ್ಣೀರು ಒರೆಸೋ ನಾಟಕ ಆಡಿ ಅವಳ ಗಾಯಕ್ಕೆ ಉಪ್ಪು ಸುರಿಯೋ ಕಾರ್ಯಕ್ರಮ ಬಾಕಿ ಇದೆ. ಅಯ್ಯೋ, ದೃಷ್ಟಿಗೆ ಏನಾಯ್ತು? ಯಾಕೆ ಕೂಕೋತಿದ್ದಾಳೆ? ದೃಷ್ಟಿ, ಅದು ಅದು ಅಣ್ಣ, ದತ್ತು ಕಾಣ್ತಿಲ್ಲ ಅನ್ನೋ ಶಾಕ್ಗೆ ಅವಳಿಗೆ ಮಾತೆ ಹೊರಳ್ತಿಲ್ಲ. ದತ್ತು ಕಾಣ್ತಿಲ್ಲ ಅನ್ನೋದಕ್ಕೆ ದೃಷ್ಟಿ ಆಗ್ಲೇ ಎಷ್ಟು ಗಾಬರಿ ಆಗ್ಬಿಟ್ಟಿದ್ದಾಳೆ. ಇಷ್ಟು ಬೇಗ ಇಷ್ಟೊಂದು ಭಯ ಪಟ್ರೆ ಹೇಗೆ ದೃಷ್ಟಿ? ಇನ್ನು ಎಷ್ಟೆಲ್ಲ ಶಾಕ್ ಆದ್ದೆ ನಿನ್ಗೆ. ಅದೆಲ್ಲ ಗೊತ್ತಾಗ್ಬಿಟ್ರೆ ಬಹುಶಃ ನಿಂಗೆ ಹಾರ್ಟ್ ಅಟ್ಯಾಕೇ ಆಗ್ಬೋದೇನೋ. ದೃಷ್ಟಿ, ದೃಷ್ಟಿ ಏನಾಯ್ತು? ದೃಷ್ಟಿ ಏನಾಯ್ತು? ಬಸವಂಗಿನ ನಮ್ಮ ಯಜಮಾನ್ರಲ್ಲಿ ಗೊತ್ತಿಲ್ಲ. ಯಾಕೆ ಮನೇಲಿಲ್ವಾ? ಬಸವಂಗಿನ ನಮ್ಮ ಯಜಮಾನ್ರಿಗೆ ಎಲ್ಲೂ ಕಾಣ್ತಿಲ್ಲ. ಸುಮ್ಮನಿರಣ್ಣ, ಹೆಂಗೇನಾದ್ರೂ ಹೇಳ್ಬಿಟ್ಟು ಹೋದ್ರ? ಇಲ್ಲ ತಂಗೆವಾ, ಕಾರು ಮನೆ ಮುಂದೆನೇ ಇತ್ತು, ಹಾಗಾಗಿ ಅವರು ಮನೇಲೇ ಇದ್ದಾರೆ ಅನ್ಕೊಂಡೆ. ಆಮೇಲೆ ಕಾರ್ ಹತ್ರ ಹೋಗಿ ನೋಡಿದೆ, ಕಾರು ಪಂಚರ್ ಆಗಿತ್ತು. ಆಮೇಲೆ ಪಕ್ಕದಲ್ಲಿ ನೋಡಿದ್ರೆ ಇನ್ನೊಂದು ಕಾರ್ ಕಾಣಿಸ್ತಾ ಇರ್ಲಿಲ್ಲ. ದತ್ತಾಬಾಯಿ ಅವ್ರ ಲಕ್ಕಿ ಕಾರ್ನ ಬಿಟ್ಟು ಬೇರೆ ಯಾವ ಕಾರು ತಗೊಂಡೋಗಲ್ವಲ್ಲ, ಸೊ ಹಾಗಾಗಿ ಅವರು ಮನೆಯಲ್ಲೇ ಇದ್ದಾರೆ. ಆ ಕಾರ್ನ ಬಜರಂಗಿ ಬಸ್ಸು ತಗೊಂಡೋಗಿರ್ಬೇಕು ಅನ್ಕೊಂಡೆ. ನೋಡಿದ್ರೆ ಬಜರಂಗಿ ಬಸ್ಸು ಇಲ್ಲೇ ಇದ್ದಾರೆ. ಅಯ್ಯೋ ದೇವ್ರೆ, ಏನಾಯ್ತು ದೃಷ್ಟಿ? ಸುಮ್ಮನೆ ಯಾಕಣ್ಣ ಟೆನ್ಷನ್ ಮಾಡ್ಕೊಳ್ಳಿ. ನನ್ ಗಂಡ ಎಲ್ಲೂ ಕಾಣಿಸ್ತಿಲ್ಲ. ತುಂಬಾ ಭಯ ಆಗ್ತಿದೆ. ಇದ್ರಲ್ಲಿ ಭಯ ಪಡೋದ್ ಏನಿದೆ? ಬ್ರೋ ಏನ್ ಚಿಕ್ಕ ಹುಡುಗನ? ಎಲ್ಲೋ ಹೋಗಿರ್ತಾನೆ, ಬರ್ತಾನೆ ಬಿಡು. ಇದೆಲ್ಲ ಅರ್ಥ ಆಗಲ್ಲ ನೇತ್ರಮ್ಮವ್ರೆ. ಇತ್ತೀಚೆಗೆ ಮನೇಲಿ ಏನೇನೋ ನಡೀತಿದೆ. ಇವರು ನಿನ್ನೆ ರಾತ್ರಿ ತಾನೆ ರೌಡಿಸಂ ಬಿಡ್ತೀನಿ ಅಂತ ನನಗೆ ಭಾಷೆ ಕೊಟ್ಟಿದ್ರು. ಕೆಲಸ ಇದೆ, ಅದನ್ನ ಮುಗಿಸ್ಬಿಟ್ಟು ಈ ರೌಡಿಸಂಗೆ ಪರ್ಮನೆಂಟ್ ಆಗಿ ಎಲ್ಲೂ ನೀರು ಬಿಟ್ಬಿಡ್ತೀನಿ. ಇವರು ನಂಗೊಂದು ಫೈನಲ್ ಡೀಲ್ ಇದೆ, ಅದನ್ನ ಮುಗಿಸ್ಬಿಡ್ತೀನಿ, ಆಮೇಲೆ ಬಿಡ್ತೀನಿ ಅಂತ ಹೇಳಿದ್ರು. ನಾನಿದೆಲ್ಲ ಬೇಡವೇ ಬೇಡ ಅಂತ ಹಠ ಮಾಡಿದೆ. ಎಲ್ಲಾದ್ರೂ ಹೋಗ್ಬಿಡ್ತಾರೆ ಅಂತ ಆದ್ರೆ ಎಲ್ಲ ಅವ್ರ ಕೈಗೆ ಇಟ್ಕೊಂಡೇ ಮಲ್ಗಿದ್ದೆ. ಈಗ ನೋಡಿದ್ರೆ ಅವ್ರು ಎಲ್ಲೂ ಕಾಣಿಸ್ತಿಲ್ಲ.